ಅನೈತಿಕ ಸಂಬಂಧದ ಶಂಕೆ, ಯುವಕನಿಗೆ ಚಾಕುವಿನಿಂದ ಇರಿತ. ತಡೆಯಲು ಬಂದ ಸ್ನೇಹಿತನ ಮೇಲೂ ಚಾಕುವಿನಿಂದ ದಾಳಿ. ಅನೈತಿಕ ಸಂಬಂಧದ ಶಂಕೆಗೆ ಯುವಕನೊಬ್ಬನಿಗೆ ಚಾಕುವಿನಿಂದ ಇರಿದು ಕೊಲೆ ಯತ್ನಿಸಿದ್ದು, ತಡೆಯಲು ಬಂದ ಆತನ ಸ್ನೇಹಿತನ ಮೇಲೂ ಚಾಕುವಿನಿಂದ ದಾಳಿ ನಡೆಸಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಯಳವಟ್ಟಿ ಗ್ರಾಮದಲ್ಲಿ ನಡೆದಿದ್ದು, ಈ ಘಟನೆ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಹಾನಗಲ್ ತಾಲೂಕಿನ ಯಳವಟ್ಟಿ ಗ್ರಾಮದ ದೇವರಾಜ ನಡುವಿನ ಮನಿ ಹಾಗೂ ಆತನ ಸ್ನೇಹಿತ ಗುಡ್ಡದಪ್ಪ ಕುರುಬರ ಗಾಯಗೊಂಡಿದ್ದು, ಅದೇ ಗ್ರಾಮದ ಅನಿಲ್ ಸುಂಕದ ಎಂಬಾತ ಈ ದಾಳಿ ನಡೆಸಿದ್ದಾನೆ. ಆರೋಪಿ ಅನಿಲ್ನ ಅತ್ತಿಗೆ ಹಾಗೂ ದೇವರಾಜ ನಡುವೆ ಅನೈತಿಕ ಸಂಬಂಧವಿದೆ ಎಂಬ ಶಂಕೆ ಈ ವೈಷಮ್ಯಕ್ಕೆ ಕಾರಣ ಎನ್ನಲಾಗಿದೆ. ಅಲ್ಲದೆ ಈ ವಿಚಾರವಾಗಿ ದೇವರಾಜು ಹಾಗೂ ಅನಿಲ್ ನಡುವೆ ಕಳೆದ 6 ತಿಂಗಳಿನಿಂದ ಗಲಾಟೆ ನಡೆಯುತ್ತಿತ್ತಂತೆ. ದೇವರಾಜನಿಗೆ ಅನಿಲ್ ಪದೇ ಪದೇ ಜೀವ ಬೆದರಿಕೆ ಹಾಕುತ್ತಿದ್ದಂತೆ. ಇನ್ನು ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ದೇವರಾಜು ಹಾಗೂ ಆತನ ಸ್ನೇಹಿತ ಗುಡ್ಡದಪ್ಪ ಮನೆಯ ಹೊರಗೆ ನಿಂತು ಮಾತನಾಡ್ತಿದ್ರಂತೆ. ಈ ವೇಳೆ ಅಲ್ಲಿಗೆ ಬಂದ ಅನಿಲ್ ಏಕಾಏಕಿ ದೇವರಾಜನ ಮೇಲೆ ಚಾಕುವಿನಿಂದ ದಾಳಿ ನಡೆಸಿದ್ದಾನೆ. ಹೊಟ್ಟೆ ಹಾಗೂ ಎದೆ ಭಾಗಕ್ಕೆ 4-5 ಬಾರಿ ಚಾಕುವಿನಿಂದ ಇರಿದಿದ್ದು, ತೀವ್ರ ರಕ್ತಸ್ರಾವದಿಂದ ದೇವರಾಜ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನೆ. ಈ ವೇಳೆ ತಡೆಯಲು ಮುಂದಾದ ಗುಡ್ಡದಪ್ಪನ ಮೇಲೂ ಅನಿಲ್ ಚಾಕುವಿನಿಂದ ದಾಳಿ ನಡೆಸಿದ್ದು, ಕೂಡಲೇ ಗಾಯಗೊಂಡ ಇಬ್ಬರನ್ನು ಸ್ಥಳೀಯರು ಹಾನಗಲ್ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ದೇವರಾಜನ ಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಏನಾಗಿತ್ತು? ಚಾಕು ಯಾರು ಹಾಕಿದ್ರು? ಯಾವ ಕಾರಣಕ್ಕೆ? ಅವರು ಅತ್ತಿಗೆ ನಾವು ಇಟ್ಕೊಂಡಂತಂದ್ರು ಮಾಡಿ ಯಾವ ಊರಲ್ಲಿ? ಇನ್ನು ಘಟನೆ ಬಳಿಕ ಆರೋಪಿ ಅನಿಲ್ ಸ್ಥಳದಿಂದ ಪರಾರಿಯಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಹಾನಗಲ್ ಪೊಲೀಸರು ಆರೋಪಿಗಾಗಿ ಶೋಧ ನಡೆಸುತ್ತಾ ಇದ್ದಾರೆ. ಈ ಕೃತ್ಯಕ್ಕೆ ಅನೈತಿಕ ಸಂಬಂಧವೇ ಕಾರಣನಾ ಅಥವಾ ಬೇರೆ ಕಾರಣದಿಂದ ಈ ದಾಳಿ ನಡೆದಿದೆ ಎಂಬುದರ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.